ಮಾತೆಗೆ ಭಾರತ ಮಾತೆಗೆ ಭಾರತ ಮಾತೆಗೆ ರೈತಣ್ಣನಿಗೆ 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 ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿರೋ ಈ ಹೋರಾಟದಲ್ಲಿ ಭಾಗವಹಿಸಿರುವಂತ ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಾದಂತ ಶ್ರೀ ಸಂಜೀವ್ ರೆಡ್ಡಿ ಅವರೇ, ಹರಪನಹಳ್ಳಿ ಮಂಡಲ ಅಧ್ಯಕ್ಷರಾದಂತ ಶ್ರೀ ಶೇಖರಪ್ಪ ಅವರೇ, ಆರುಂಡಿ ನಾಗರಾಜ್ ಅವರೇ, ಲೋಕೇಶ್ ಅವರೇ, ಬಾಳ್ಲಿ ಕೊಟ್ರೇಶಪ್ಪ ಅವರೇ, ಎಲ್ಲ ತಾಲೂಕಿನ ಪದಾಧಿಕಾರಿಗಳೇ, ಇಲ್ಲಿ ಸೇರಿರುವಂತ ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳ ರೈತ ಬಾಂಧವರೇ, ಕಾರ್ಯಕರ್ತರೇ, ವಿವಿಧ ಸಂಘಟನೆಗಳ ಬೆಂಬಲ ನೀಡಿರುವಂತಹ ಎಲ್ಲ ವಿವಿಧ ಸಂಘಟನೆಗಳ ಪ್ರಮುಖರೇ, ಮಾಧ್ಯಮದ ಮಿತ್ರರೇ, ಇವತ್ತು ಈ ದೇಶದ ಬೆನ್ನೆಲುಬು ಯಾರಂದ್ರೆ ರೈತರಂತ ನಾವು ಮಾತಾಡ್ತೀವಿ. ಇವತ್ತು ಆ ರೈತ ಸಂಕಷ್ಟದಲ್ಲಿದ್ದಾನೆ. ಇಡೀ ರಾಜ್ಯದಲ್ಲಿ ಈ ಸಂಕಷ್ಟ ಇದೆ. ಆದ್ರೆ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಸುಮಾರು 4 ತಾಲೂಕುಗಳು ಅತಿ ಹೆಚ್ಚಿನದಾಗಿ ಮೆಕ್ಕೆಜೋಳ ನಾವು ಬೆಳಿತೀವಿ, ಈರುಳ್ಳಿ ಬೆಳಿತೀವಿ, ರಾಗಿ ಬೆಳಿತೀವಿ. ಇವತ್ತು ಕಳೆದ ಮುಂಗಾರು ಸಮಯದಲ್ಲಿ ಅತಿ ಹೆಚ್ಚು ಮಳೆ ಆಗಿ ಸುಮಾರು 2,16,000 ಎಕರೆ ಭೂಮಿಯಲ್ಲಿ ನಮ್ಮ ಹರಪನಹಳ್ಳಿ ರೈತರು ಮೆಕ್ಕೆಜೋಳ ಬೆಳೆದಿದ್ದಾರೆ. ಆ ಅತಿ ಹೆಚ್ಚಿನ ಮಳೆ ಆಗಿ ಯೂರಿಯಾ ಗೊಬ್ಬರದ ಒಂದು ಕೊರತೆಯಿಂದಾಗಿ ಇವತ್ತು ಬೆಳೆ ಕಡಿಮೆ ಆಗಿದೆ. ಆ ಕಡಿಮೆ ಆಗಿದ್ದ ಬೆಳೆಗೆ ಕೂಡ ಒಂದು ಸರಿಯಾದ ಬೆಳೆ ಇವತ್ತು ಬೆಲೆ ಸಿಗ್ತಾ ಇಲ್ಲ. ಇವತ್ತು ಸುಮಾರು 1600-1700 ರೂಪಾಯಿಗೆ ದಳ್ಳಾಳಿಗಳು ಖರೀದಿ ಮಾಡುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಇದರಿಂದ ರೈತರಿಗೆ ಅತೀವ ನಷ್ಟ ಆಗ್ತದೆ. ಅದರಿಂದ ನಾವು ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲಾ ಮಂಡಲ ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ರೈತ ಪರ ಹೋರಾಟ ಹಮ್ಮಿಕೊಂಡಿದೆ. ಇವತ್ತು ಹೋಬಳಿ ಮಟ್ಟದಲ್ಲಿ ತಕ್ಷಣವೇ ಖರೀದಿ ಕೇಂದ್ರಗಳು ಮೆಕ್ಕೆಜೋಳಕ್ಕೆ ತೆಗೆಯಲೇಬೇಕು. ಅದೇ ರೀತಿಯಲ್ಲಿ ನಮ್ಮ ತಾಲೂಕಲ್ಲಿ ಭತ್ತ ಕೂಡ ಬೆಳೀತಾರೆ. ಆ ಭತ್ತಕ್ಕೆ ಕೂಡ 3,000 ರೂಪಾಯಿ ಬೆಂಬಲ ಕೊಡಬೇಕು. ಇವತ್ತು ಮೆಕ್ಕೆಜೋಳಕ್ಕೆ ಕೇಂದ್ರ ಸರ್ಕಾರ ಏನು 2,400 ರೂಪಾಯಿ ಬೆಂಬಲ ಬೆಲೆ ಕೊಟ್ಟಿದೆ. ಅದಕ್ಕೆ ಈ ರಾಜ್ಯ ಸರ್ಕಾರ ಇನ್ನ ಒಂದು 600 ಸೇರಿಸಿ 3,000 ರೈತರಿಗೆ ಕೊಡ್ಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ. ಇವತ್ತು ನಮ್ಮ